ನಮಸ್ಕಾರ. ನರ್ಸಿಂಗ್ ಎಕ್ಸಾಮ್ಸ್ ಅಂತ ತಕ್ಷಣ ಸ್ವಲ್ಪ ಟೆನ್ಷನ್ ಆಗುತ್ತೆ ಅಲ್ವಾ? ಅದರಲ್ಲೂ RGUH ಅಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಪರೀಕ್ಷೆಗಳಲ್ಲಿ ಹೇಗೆ ಯಶಸ್ಸು ಗಳಿಸಬಹುದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಹಂಚ್ಕೊಳ್ಳೋ ಟಿಪ್ಸ್ ಎಲ್ಲ ನನ್ನ ಸ್ವಂತ ಅನುಭವದ ಜೊತೆಗೆ ಕೆಲವು ಬೆಸ್ಟ್ ಸ್ಟ್ರಾಟಜಿಗಳನ್ನು ಆಧರಿಸಿದೆ. ಪರೀಕ್ಷೆಗಳನ್ನ ಆತ್ಮವಿಶ್ವಾಸದಿಂದ ಎದುರಿಸೋಕೆ ರೆಡಿ ಇದ್ದೀರಾ? ನೋಡಿ, ಎಕ್ಸಾಮ್ ಟೆನ್ಷನ್ ಅನ್ನೋದು ಎಲ್ಲರಿಗೂ ಇದ್ದಿದ್ದೆ. ಅದ್ರ ಬಗ್ಗೆ ಅಷ್ಟಾಗೇ ತಲೆಕೆಡಿಸ್ಕೊಳ್ಳೋದು ಬೇಡ. ಈ ಒಂದು ಗೈಡ್ ಮೂಲಕ ನಾವು ಒಟ್ಟಿಗೆ ಸೇರಿ ಎಕ್ಸಾಮ್ನಲ್ಲಿ ಹೇಗೆ ಗೆಲ್ಲಬಹುದು ಅನ್ನೋ ದಾರಿಯನ್ನ ಕಂಡುಹಿಡಿಯೋಣ. ಸರಿ, ಹಾಗಾದ್ರೆ ಇವತ್ತು ನಾವು 4 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಮೊದಲನೇದು ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ಬೇಕಾದ ಬೇಸಿಕ್ಸ್. ಎರಡನೇದು ಪೇಪರ್ ಬರೆಯೋವಾಗ ಏನೆಲ್ಲ ಗಮನದಲ್ಲಿಡ್ಬೇಕು ಅನ್ನೋದು. ಮೂರನೇದು ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಹೇಗೆ ಅಂತ. ಮತ್ತು ಕೊನೆಯದಾಗಿ ಟೈಮ್ ಮ್ಯಾನೇಜ್ಮೆಂಟ್, ಇದು ತುಂಬಾ ಇಂಪಾರ್ಟೆಂಟ್. ಸರಿ, ಹಾಗಿದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಭಾಗ ಪರೀಕ್ಷಾ ಸಿದ್ಧತೆಯ ಮೂಲಭೂತ ಅಂಶಗಳು. ಅಂದ್ರೆ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕೂ ಮುಂಚೆನೇ ಯಶಸ್ಸಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋದು ಹೇಗೆ ಅಂತ ನೋಡೋಣ. ಯಾವುದೇ ಪರೀಕ್ಷೆಗೆ ತಯಾರಿ ಮಾಡ್ಬೇಕಾದ್ರೆ ಮೊದಲನೇ ಸ್ಟೆಪ್ ಏನು? ಸಿಲೆಬಸ್ಸು. ಹೌದು, ಮೊದಲು ಸಿಲೆಬಸ್ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದು, ಪ್ರತಿದಿನ ಕ್ಲಾಸಲ್ಲಿ ಏನ್ ಪಾಠ ಮಾಡ್ತಾರೋ ಅದನ್ನ ಚಿಕ್ಕದಾಗಿ ನೋಟ್ಸ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಮಿನಿಟ್ ಟೆನ್ಷನನ್ನ ಕಮ್ಮಿ ಮಾಡುತ್ತೆ. ಆಮೇಲೆ ಮೂರನೇದು, ಹಳೇ ಕ್ವೆಶ್ಚನ್ ಪೇಪರ್ಸ್. ಅದನ್ನ ಅನಲೈಸ್ ಮಾಡೋದ್ರಿಂದ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ನೋಡಿ, ಇದೊಂದು ಮಾತು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಸ್ಟಡಿ ಹಾಲಿಡೇಸ್ನಲ್ಲಿ ಕೂತು ಗಂಟೆಗಟ್ಲೆ ಒದ್ದಾಡೋದಕ್ಕಿಂತ ಪ್ರತಿದಿನ ಮಾಡೋ ಈ ಚಿಕ್ಕ ಕೆಲ್ಸ ಇದೆಯಲ್ಲ, ಇದು ಎಕ್ಸಾಮ್ ಟೈಮಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ತರ ಹೆಲ್ಪ್ ಮಾಡುತ್ತೆ, ಖಂಡಿತ. ಇನ್ನು ಕೆಲವು ಪ್ರಮುಖ ಅಭ್ಯಾಸಗಳ ಬಗ್ಗೆ ಹೇಳೋದಾದ್ರೆ, ಬರವಣಿಗೆ. ಹೌದು, ನಿಮ್ಮ ಸ್ಪೀಡ್ ಮತ್ತೆ ಹ್ಯಾಂಡ್ ರೈಟಿಂಗ್ ಸುಧಾರಿಸೋಕೆ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟೈಮರ್ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಸೀನಿಯರ್ಸ್ ಮತ್ತೆ ಟೀಚರ್ಸ್ ಹತ್ರ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ಕೇಳಿ ತಿಳಿದುಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಚೆನ್ನಾಗಿ ರೆಸ್ಟ್ ಮಾಡಿ, ನಿದ್ದೆ ಮಾಡಿ. ರಾತ್ರಿಯೆಲ್ಲ ಕೂತು ಓದೋದು ಬೇಡವೇ ಬೇಡ. ಯಾಕಂದ್ರೆ ದಣಿದಿರೋ ಮನಸ್ಸು ಸರಿಯಾಗಿ ಕೆಲ್ಸ ಮಾಡಲ್ಲ ಅಲ್ವಾ? ಓಕೆ, ಈಗ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ಬರೆಯುವಾಗ ಗಮನಿಸಬೇಕಾದ ವಿಷಯಗಳು. ಅಂದ್ರೆ ಆನ್ಸರ್ ಶೀಟ್ನ ನಿಯಮಗಳನ್ನ ಪಾಲಿಸೋದು ಹೇಗೆ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಗಮನ ಇಟ್ಟು ಕೇಳಿ. ಆನ್ಸರ್ ಶೀಟ್ನಲ್ಲಿ ಮಾರ್ಜಿನ್ ಇರುತ್ತಲ್ಲ, ಅದನ್ನ ಹೇಗೆ ಬಳಸ್ಬೇಕು ಅಂತ. ಲೆಫ್ಟ್ ಸೈಡ್ ಮಾರ್ಜಿನ್ ಇದೆಯಲ್ಲ, ಅಲ್ಲಿ ಕೇವಲ ಮೇನ್ ಕ್ವೆಶ್ಚನ್ ನಂಬರ್ಸ್ ಮಾತ್ರ ಹಾಕ್ಬೇಕು. ಉದಾಹರಣೆಗೆ 1, 2, 3 ಅಂತ. ರೈಟ್ ಸೈಡ್ ಮಾರ್ಜಿನಲ್ಲಿ ಸಬ್ ಪಾಯಿಂಟ್ಸ್ ಅಂದ್ರೆ A, B, C ಅಥವಾ ಬುಲೆಟ್ ಪಾಯಿಂಟ್ಸ್ ಹಾಕಬಹುದು. ಇದ್ರಿಂದ ಏನಾಗುತ್ತೆ ಅಂದ್ರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ನಿಮ್ ಪೇಪರ್ ನೋಡೋಕೆ, ನೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಇನ್ನು ಕೆಲವು ಬೆಸ್ಟ್ ಪ್ರಾಕ್ಟೀಸಸ್ ಹೇಳ್ತೀನಿ ಕೇಳಿ. 1, ಕ್ವೆಶ್ಚನ್ ನಂಬರ್ ಆಲ್ರೆಡಿ ಪ್ರಿಂಟ್ ಆಗಿದ್ರೂ ಪರವಾಗಿಲ್ಲ, ನೀವು ಮತ್ತೊಮ್ಮೆ ಅದೆಲ್ಲ ಬರೇರಿ. 2, ಕ್ವೆಶ್ಚನ್ ಪೇಪರಲ್ಲಿ ಇರೋ ಸೆಕ್ಷನ್ ಹೆಡಿಂಗ್ಸ್ ಅಂದ್ರೆ ಲಾಂಗ್ ಎಸ್ಸೆ ಅಂತ ಇದ್ರೆ ಅದನ್ನೇ ನಿಮ್ಮ ಆನ್ಸರ್ ಶೀಟ್ನಲ್ಲೂ ಬರೇರಿ. 3ನೇದು, ಒಳ್ಳೆ ಕ್ವಾಲಿಟಿಯ ಡಾರ್ಕ್ ಬ್ಲ್ಯಾಕ್ ಇಂಕ್ ಪೆನ್ ಬಳಸಿ. ಯಾಕೆಂದ್ರೆ ನಿಮ್ಮ ಪೇಪರ್ ಸ್ಕ್ಯಾನ್ ಆಗುತ್ತೆ, ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿ ಕಾಣಬೇಕು. ಈ ಸಣ್ಣ ವಿಷಯಗಳೇ ದೊಡ್ಡ ಡಿಫ್ರೆನ್ಸ್ ಮಾಡೋದು. ಸರಿ, ಈಗ ನಮ್ಮ ಮೂರನೇ ಭಾಗ ಬೆಟರ್ ಪ್ರೆಸೆಂಟೇಷನ್, ಬೆಟರ್ ಮಾರ್ಕ್ಸ್. ಅಂದ್ರೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯುಯೇಟರ್ ಕಣ್ಣಿಗೆ ಎದ್ದು ಕಾಣೋ ಹಾಗೆ ಮಾಡೋದು ಹೇಗೆ ಅನ್ನೋದು. ಒಂದು ಲಾಂಗ್ ಆನ್ಸರ್ ಬರೆಯುವಾಗ ಒಂದು ಸ್ಟ್ರಕ್ಚರ್ ಫಾಲೋ ಮಾಡೋದು ತುಂಬಾ ಒಳ್ಳೆದು. ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಸ್ಕೀಜೋಫ್ರೇನಿಯಾ ಅಂತ. ಮೊದಲು ಮೇನ್ ಹೆಡ್ಡಿಂಗ್ ಸ್ಕೀಜೋಫ್ರೇನಿಯಾ ಅಂತ ಹಾಕಿ. ಆಮೇಲೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡಿ. ಆನಂತರ ಅದರ ಡೆಫಿನೇಷನ್ ಅನ್ನ ಒಂದು ಬಾಕ್ಸ್ ಹಾಕಿ ಅದರೊಳಗೆ ಬರೀರಿ. ಕೊನೆಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡಿ. ಈ ರೀತಿ ಸ್ಟ್ರಕ್ಚರ್ಡ್ ಆಗಿ ಬರೆದ್ರೆ ವ್ಯಾಲ್ಯೂಯೇಟ್ ಮಾಡೋರ್ಗೆ ಖಂಡಿತ ಇಷ್ಟ ಆಗತ್ತೆ. ಇನ್ನೊಂದು ಟ್ರಿಕ್ ಏನಂದ್ರೆ ನಿಮ್ಮ ಪೇಪರನ್ನ ಅಟ್ರಾಕ್ಟಿವ್ ಆಗಿ ಮಾಡೋದು. ಏನಾದ್ರೂ ಪ್ರಾಸೆಸ್ ವಿವರಿಸ್ಬೇಕಾದ್ರೆ ಫ್ಲೋ ಚಾರ್ಟ್ ಬಳಸಿ. ಕಾನ್ಸೆಪ್ಟ್ಸ್ ವಿವರಿಸೋಕೆ ಸಿಂಪಲ್ ಡಯಾಗ್ರಾಮ್ಸ್ ಬಿಡಿಸಿ. ಉತ್ತರಗಳನ್ನ ಪ್ಯಾರಾಗ್ರಾಫ್ಗಳಲ್ಲಿ ಬರೆಯೋ ಬದಲು ಪಾಯಿಂಟ್ ವೈಸ್ ಬರೀರಿ. ದೊಡ್ಡ ಟೆಕ್ಸ್ಟ್ ಮಧ್ಯ ಸಬ್ ಹೆಡಿಂಗ್ಸ್ ಬಳಸಿ. ಇದ್ರಿಂದ ನಿಮ್ಮ ಪೇಪರ್ ನೋಡೋಕೆ ಚೆನ್ನಾಗ್ ಕಾಣುತ್ತೆ ಅಷ್ಟೇ ಅಲ್ಲ, ನಿಮ್ಮ ಆಲೋಚನೆಗಳು ಎಷ್ಟು ಕ್ಲಿಯರ್ ಆಗಿದೆ ಅಂತಾನೂ ತೋರಿಸುತ್ತೆ. ಇನ್ನು ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದ್ವಿ, ಅದೇ ಟೈಮ್ ಮ್ಯಾನೇಜ್ಮೆಂಟ್. ಎಕ್ಸಾಮ್ ಗೆಲ್ಲೋಕೆ ಇದೊಂದು ಪ್ರಾಕ್ಟಿಕಲ್ ಸ್ಟ್ರಾಟಜಿ. ಪೇಪರ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. 10 ಮಾರ್ಕ್ಸ್ ಎಸ್ಸೆ ಕ್ವೆಶ್ಚನ್ಗೆ ನೀವು ಎಷ್ಟು ಚೆನ್ನಾಗೇ ಬರೆದ್ರೂ 10ಕ್ಕೆ 10 ಮಾರ್ಕ್ಸ್ ಸಿಗೋದು ತುಂಬಾ ಕಷ್ಟ. ರಿಯಲಿಸ್ಟಿಕ್ ಆಗಿ ಹೇಳೋದಾದ್ರೆ ಮ್ಯಾಕ್ಸಿಮಮ್ 7ರಿಂದ 8 ಮಾರ್ಕ್ಸ್ ಸಿಗ್ಬೋದು. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸ್ಕೋರಿಂಗ್ ಸ್ಟ್ರಾಟಜಿಯೇ ಬದಲಾಗುತ್ತೆ.
ಹಾಗಾದ್ರೆ ಇದರ ಅರ್ಥ ಏನು? ಸಿಂಪಲ್. 1 ಮತ್ತು 2 ಮಾರ್ಕ್ಸ್ನ ಪ್ರಶ್ನೆಗಳಲ್ಲಿ ಫುಲ್ ಮಾರ್ಕ್ಸ್ ತಗೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಇಲ್ಲಿ ಪೂರ್ತಿ ಅಂಕ ಗಳಿಸೋದು ಸುಲಭ ಮತ್ತು ಇದೇ ನಿಮ್ಮ ಓವರಾಲ್ ಸ್ಕೋರನ್ನು ಹೆಚ್ಚಿಸೋದು. ಸರಿ, ಹಾಗಾದ್ರೆ 3 ಗಂಟೆಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು? ಇಲ್ಲೊಂದು ಸ್ಯಾಂಪಲ್ ಪ್ಲಾನ್ ಇದೆ ನೋಡಿ. 2 ಮಾರ್ಕ್ಸ್ನ 10 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ 3 ನಿಮಿಷ, ಅಂದ್ರೆ ಒಟ್ಟು 30 ನಿಮಿಷ. 10 ಮಾರ್ಕ್ಸ್ನ 2 ಪ್ರಶ್ನೆಗಳಿಗೆ ಒಂದೊಂದಕ್ಕೆ 20 ನಿಮಿಷ, ಅಂದ್ರೆ 40 ನಿಮಿಷ. ಇನ್ನು 5 ಮಾರ್ಕ್ಸ್ನ 7 ಪ್ರಶ್ನೆಗಳಿಗೆ ಒಂದೊಂದಕ್ಕೆ 10 ನಿಮಿಷ ಅಂತ ಇಟ್ಕೊಂಡ್ರೆ 70 ನಿಮಿಷ ಆಗತ್ತೆ. ಈ ಪ್ಲಾನ್ ಫಾಲೋ ಮಾಡಿದ್ರೆ ಎಲ್ಲಾ ಕ್ವೆಶ್ಚನ್ಸ್ ಅಟೆಂಡ್ ಮಾಡಕ್ಕೆ ಟೈಮ್ ಸಿಗುತ್ತೆ. ನನ್ನ ಒಂದು ಪರ್ಸನಲ್ ಸಜೆಷನ್ ಏನಂದ್ರೆ, ಮೊದಲು 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಮುಗಿಸ್ಬಿಡಿ, ಆಮೇಲೆ 10 ಮಾರ್ಕ್ಸ್ ಪ್ರಶ್ನೆಗೆ ಹೋಗಿ ಲಾಸ್ಟ್ನಲ್ಲಿ 5 ಮಾರ್ಕ್ಸ್ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ. ಎಲ್ಲದಕ್ಕಿಂತ ಕೊನೆಯದಾಗಿ RGUH ಎಕ್ಸಾಮ್ಗಳಿಗೆ 2 ಗೋಲ್ಡನ್ ರೂಲ್ಸ್. ನಿಯಮ 1, ನೀಟಾದ ಹ್ಯಾಂಡ್ ರೈಟಿಂಗ್. ನಿಯಮ 2, ಪೇಜ್ ಫಿಲ್ಲಿಂಗ್, ಅಂದ್ರೆ ಗೊತ್ತಿರೋ ವಿಷಯವನ್ನ ಬಳಸಿ ಆನ್ಸರ್ ಶೀಟ್ನ ಸಾಧ್ಯವಾದಷ್ಟು ತುಂಬೋ ಪ್ರಯತ್ನ ಮಾಡಿ. ನಂಬಿ, ಈ 2 ವಿಷಯಗಳು ನಿಮ್ಮ ಫೈನಲ್ ಸ್ಕೋರಲ್ಲಿ ದೊಡ್ಡ ಮ್ಯಾಜಿಕ್ ಮಾಡಬಲ್ಲವು. ಹಾಗಾದ್ರೆ ಯಶಸ್ವಿ ಆಗೋಕೆ ಬೇಕಾದ ಕೆಲವು ಹೊಸ ಐಡಿಯಾಗಳು ಸಿಕ್ಕಿದೆ ಅಂತ ಅನ್ಕೋತೀನಿ. ನಾವಿಲ್ಲಿ ಮಾತಾಡಿದ ಸ್ಟ್ರಾಟಜಿಗಳನ್ನ ನಿಮ್ಮ ಪ್ರಿಪರೇಷನಲ್ಲಿ ಖಂಡಿತ ಬಳಸಿ. ಆತ್ಮವಿಶ್ವಾಸದಿಂದ ಎಕ್ಸಾಮ್ ಬರೀರಿ. ನಿಮ್ಮ ಪರೀಕ್ಷೆಗಳಿಗೆ ಆಲ್ ದ ವೆರಿ ಬೆಸ್ಟ್.